ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 3ನೇ ಅಧ್ಯಾಯ 20ರಿಂದ 24ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ಹೊರಡಿಸಿ ಬಿಟ್ಟನು ಅನ್ನೋದ್ರ ವಿಷಯವಾಗಿ ನಾವು ಧ್ಯಾನ ಮಾಡ್ತೀವಿ. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕಂದ್ರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದೆಂದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಅಲ್ಲಿ ಇರಿಸಿದನು. ಮನುಷ್ಯ ಪಾಪ ಮಾಡುವುದಕ್ಕಿಂತ ಮುಂಚೆ ಕತ್ತಿ ಇರಲಿಲ್ಲ, ತಿನ್ನದಿದ್ರೆ ಅವನು ಸಾಯ್ತಾ ಇರಲಿಲ್ಲ. ಕತ್ತಿ ನಮ್ಮ ದೇಹದ ಮೇಲೆ ಪ್ರತಿದಿನವೂ ಬರುವಂತದ್ದಾಗಬೇಕು. ಗಲಾತ್ಯ 2:20 ಬರೆಯಲ್ಪಟ್ಟಿದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾರೆ. ಇದರ ಅರ್ಥ ಏನು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಆದ್ರೆ ಇಲ್ಲಿ ದೇವರು 2 ಕಾರ್ಯಗಳನ್ನ ಬಹು ವೇದನೆಯಿಂದ ಮಾಡ್ತಾರೆ. ಒಂದು, ಮನುಷ್ಯ ಶಾಶ್ವತವಾಗಿ ಬದುಕುವನಾಗಬಾರದು ಅಂತ ಹೇಳಿ ಜೀವವೃಕ್ಷದ ಮರದ ಸುತ್ತಲೂ ದೇವದೂತರನ್ನು ಇರಿಸ್ತಾರೆ, ಮತ್ತೆ ಕತ್ತಿಯನ್ನು ಇರಿಸ್ತಾರೆ. ಮತ್ತೆ ಇನ್ನೊಂದು, ದೇವರು ಅವರಿಗೆ ಕೊಟ್ಟಂತ ಉದ್ಯಾನವನದಿಂದ ಅವ್ರನ್ನ ಹೊರಡಿಸಿ ಬಿಡ್ತಾರೆ ಅಂತ ನಾವು ನೋಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ಹಾಳಾಗಿ ಮಾಡ್ಕೊಳ್ಳೋದು ನಾವು. ದೇವರು ನಮ್ಗೆ ಹಾಳು ಮಾಡಲ್ಲ. ಪರೀಕ್ಷೆಯಲ್ಲಿ ಪಾಸ್ ಆದಂಥದ್ದೆಲ್ಲ ನಾವು ಮೇಲೆ ಹೋಗ್ತೀವಿ ಹೊರತು ಕೆಳಗೆ ಬರಬಾರ್ದು. ಇಲ್ಲ, ಫೇಲ್ ಆದ್ರೆ ಅದೇ ಕ್ಲಾಸ್ ಅಲ್ಲಿ ಇರ್ತೀವಿ ಅಥವಾ ಕೆಳಗೆ ಬರ್ತೀವಿ. ಇಟ್ ವರ್ಕ್ಸ್ ಇನ್ ಸ್ಪಿರಿಚುವಲ್ ಲೈಫ್ ಆಲ್ಸೋ, ಇನ್ ಬಿಬ್ಲಿಕಲ್ ಪ್ರಿನ್ಸಿಪಲ್ಸ್ ಆಲ್ಸೋ. ಸತ್ಯವೇದದ ದೈವಿಕ ತತ್ವಗಳು ಇದೆ. ಯಾವಾಗ ನಮ್ಮ ಜೀವಿತದಲ್ಲಿ ನಾವು ದೇವ್ರಿಗೆ ಕೊಟ್ಟಂತ ಆಜ್ಞೆಗೆ ಅವಿಧೇಯರಾಗಿ ನಡೀತೀವೋ ನಾವು ಫೇಲ್ ಆಗ್ಬಿಡ್ತೀವಿ. ನಾವಿನ್ನೂ ಫೇಲ್ ಆಗ್ತಾನೆ ಇದ್ರೆ ಕೆಳಗೆ ಬರ್ತೀವಿ, ಹಾಳು ಮಾಡ್ಕೊಳ್ತೀವಿ. ದೇವರು ನಮ್ಮಿಂದ ತೆಗಿಬೇಕಾಗ್ತದೆ, ಅನೇಕ ಕಾರ್ಯಗಳಾಗ್ತದೆ ಪ್ರಿಯರೇ. ಸೊ ಇಲ್ಲಿ ಹೊರಡಿಸಿ ಬಿಡ್ತಾರೆ, ಕಾಯೋದಕ್ಕೆ ಇನ್ನೊಬ್ಬರನ್ನ ಇಡ್ತಾರೆ. ಮತ್ತೆ ಮನುಷ್ಯ ತಪ್ಪು ಮಾಡಿದ್ದಕ್ಕೆ ಅವನು ಸಾಯಲೇಬೇಕು, ಆಮೇಲೆನೆ ಅವನು ಪರಲೋಕ ಅಥವಾ ನರಕ ಇದನ್ನ ಅವನು ಅನುಭವಿಸ್ತಾನೆ ಎಂಬುದಾಗಿ ಅಲ್ಲಿ ದೇವರು ತನ್ನ ನೀತಿಯನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ದೇವರು ಅಪರಿಶುದ್ಧನಲ್ಲ ಅಂತ ತೋರಿಸ್ತಾ ಇದ್ದಾರೆ. ನಾನು ಮನುಷ್ಯನ್ ಪ್ರೀತಿ ಮಾಡ್ತೀನಿ ನಿಜನೇ, ಆದ್ರೆ ನ್ಯಾಯ ತೀರ್ಪೇನು, ಅವನು ಸಾಯಲೇಬೇಕು ಮಾಡಿದಂತ ತಪ್ಪಿಗೆ ಎಂಬುದಾಗಿ ಅಲ್ಲಿ ದೇವರು ತನ್ನ ನೀತಿ ನ್ಯಾಯವನ್ನ ನಿರ್ಣಯಿಸ್ತಾರೆ. ಕಡೆಗೆ ನಾವು ನೋಡ್ತೀವಿ, ಮನುಷ್ಯ ತಾನು ರಕ್ಷಿಸಿಕೊಳ್ಳಕ್ ಆಗಲ್ಲ ಅಂತೇಳಿ ಆ ಕುರಿ ಕೊಯ್ಯಲ್ಪಟ್ಟ ಹಾಗೆ ಯೇಸು ನಮಗಾಗಿ ಕೊಯ್ಯಲ್ಪಟ್ಟು ರಕ್ತ ಸುರಿಸಿ ನಮ್ಮ ಪಾಪಗಳನ್ನ ಪರಿಹಾರ ಮಾಡಿ ನಮ್ಮನ್ನು ಶುದ್ಧ ಮಾಡಿ ನಮ್ಮ ಪಾಪವನ್ನು ಅವರ ಮೇಲೆ ಹೊತ್ಕೊಂಡು ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿ ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಮನುಷ್ಯ ಇಲ್ಲಿ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗಿದೆ, ದೇವರು ಅಪರಿಶುದ್ಧನಲ್ಲ ಎಂಬುದಾಗಿ ಅಲ್ಲಿ ತೋರಿಸಿದ್ದಾರೆ ದೇವರು. ಮತ್ತೆ ಅನೇಕ ಕಾರ್ಯಗಳನ್ನ ನಾವು ಕಳ್ಕೊಳ್ಳೋದು ನಮ್ಮ ಜೀವನದ ನಮ್ಮ ತಪ್ಪುಗಳಿಂದ ಎಂಬುದಾಗಿ ತಿಳಿದುಕೊಂಡು ಇವತ್ತು ನಾವೇನ್ ಮಾಡೋಣ ಪ್ರಿಯರೇ, ಪಶ್ಚಾತ್ತಾಪ ಪಡೋಣ. ಮಾತ್ರ ಉಳಿದೆ, ದೇವರು ಹೌದು ನನ್ನ ತಪ್ಪಿನಿಂದಲೇ ನಾನು ಕಳ್ಕೊಂಡಿದ್ದೀನಿ, ನನ್ನ ಕ್ಷಮಿಸು ದೇವ್ರೆ, ನಿನ್ನ ರಕ್ತದ ಮೂಲಕ ನನ್ನ ತೊಳೆ ಶುದ್ಧ ಮಾಡು ಎಂಬುದಾಗಿ ಕೇಳಿದ್ರೆ ಅವ್ರ ಕೃಪೆಯುಳ್ಳ ದೇವರು ನಮ್ಮನ್ನ ಕ್ಷಮಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ನೀವು ಅಳೋದು ಬೇಡ. ಅಯ್ಯೋ ನಾನು ಈಗೆಲ್ಲ ಆಗ್ಬಿಟ್ನಲ್ಲ ಎಂಬುದಾಗಿ, ನನಗೆ ಕ್ಷಮಾಪಣೆಯೇ ಇಲ್ಲ ಎಂಬುದಾಗಿ ಅಂದ್ಕೊಳ್ಬೇಡಿ. ಅಲ್ಲಿ ಆದಾಮ ಅವಳು ತಪ್ಪು ಮಾಡಿದ್ರು ಸಹ ಅವರಿಗಾಗಿ ಕುರಿ ಕೊಯ್ಯಲ್ಪಟ್ಟದ್ದನ್ನ ನಾವು ನೋಡುವಾಗ ಯೇಸು ಸ್ವಾಮಿ ನಿನಗಾಗಿ ನನಗಾಗಿ ಕಾಯ್ತಾ ಇದ್ದಾರೆ, ಈ ಪಾಪನ್ ಬಿಟ್ಟು ಬಂದ್ಬಿಡು ಅಂತೇಳಿ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಕಾಯ್ತಾ ಇದ್ದಾರೆ. ಅವರು ನಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ, ನಮ್ಮನ್ನ ಪುನಃ ಸೇರಿಸ್ಕೊಳ್ಳಿಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಯಾಕೆ ನಿನ್ನನ್ನು ಅವ್ರ ಕೈಗೆ ಒಪ್ಪಿಸ್ಕೊಡ್ಬಾರ್ದು? ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದೇವ್ರೆ, ಹೌದು ಸ್ವಾಮಿ, ಅನೇಕ ವೇಳೆ ನಮ್ಮಲ್ಲಿರುವುದನ್ನ ನಾವು ಕಳ್ಕೊಳ್ಳೋದಕ್ಕೆ ನಾವು ಕಾರಣವಾಗಿದ್ದೇವೆ, ನಮ್ಮನ್ನ ಕ್ಷಮಿಸಪ್ಪ. ಒಂದು ವೇಳೆ ಯಾರಾದ್ರೂ ಆ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನಾನೇ ಕಾರಣ ಎಂಬುದಾಗಿ ಹೇಳ್ತಾ ಇದ್ದಾರೋ ಅವ್ರನ್ನ ಕರುಣಿಸು, ಅವ್ರ ಮೇಲೆ ನೀ ಕೃಪೆ ತೋರು, ದಯೆ ತೋರು, ಬಲಪಡಿಸು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್.
ಯೇಸು ನಿಮ್ಮನ್ನು ಕೈ ಬಿಡನು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು
ಸಂತೋಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ